perquisite, that is car facility. ಯಾವುದು? ಮೋಟರ್ ಕಾರ್ ಫೆಸಿಲಿಟಿ. ಮೋಟರ್ ಕಾರ್ ಫೆಸಿಲಿಟಿ. ಓಕೆ, ಮೋಟರ್ ಕಾರ್ ಅಂದ್ರೆ ಗೊತ್ತಾಗ್ತಲ್ಲ, ಕಾರ್ motor car facility. If the company has provided, if the company means employer, if the employer has provided car facility, car facility, if the company has provided the car facility to the employee ಇದನ್ನು ಏನಂತ ಹೇಳ್ತೀವಿ ನಾವು? These are all called as benefit. ಇದಕ್ಕೂ ಬೆನಿಫಿಟ್ ಅಂತ ಕರಿತೀವಿ. ಯಾವ ಬೆನಿಫಿಟ್ ಇದು? ನಾನ್ ಮಾನಿಟರಿ ಬೆನಿಫಿಟ್. ನಾನ್ ಮಾನಿಟರಿ ಬೆನಿಫಿಟ್ ಅಂದ್ರೆ ನೀನು ಖರ್ಚು ಕಡಿಮೆ ಆತಿಲ್ಲ ಕಾರಿಂದು, then what you are going to do? You are going to valuate it. ವ್ಯಾಲ್ಯೂಯೇಷನ್ ಮಾಡ್ತೀರಿ. ವ್ಯಾಲ್ಯೂಯೇಷನ್ ಮಾಡಿ ಅದು ಅಮೌಂಟ್ ಏನಿರ್ತೈತಲ್ಲ ಅದನ್ನ ಏನ್ ಮಾಡ್ತೀರಿ? ಟ್ಯಾಕ್ಸೇಬಲ್ ಮಾಡ್ತೀರಿ. Yes or no? ಹೌದಾ ಇಲ್ಲೋ? Yes or no? Put into the chat box. ಮಾಡ್ಬೇಕೋ ಮಾಡಬಾರ್ದು? ಕೇಳಿಸಾದತ್ತಿಲ್ಲೋ ನಿಮ್ಗ? ಆಡಿಬಲ್ ಅದನ ಇಲ್ಲೋ? ಮಾಡ್ಬೇಕೋ ಮಾಡಬಾರ್ದು? ಟ್ಯಾಕ್ಸೇಬಲ್ ಆಗ್ತೈತೋ ಆಗಂಗಿಲ್ಲೋ? ಆಗ್ತೈತೆ. ಕರೆಕ್ಟ್. ಬಟ್ ಕಾರಿನ ಒಂದು ಪ್ರಾಬ್ಲಮ್ ಅದ. ಇದು ಏನಿದು? ವಾಟ್ ಎವರ್ ದೇ ಆರ್ ಪ್ರೊವೈಡಿಂಗ್ ದ ಫೆಸಿಲಿಟಿ ಫಾರ್ ಪರ್ಸನಲ್ ಯೂಸ್, ಕರೆಕ್ಟಾ? ಅವಂಗ ಏನಾರ ಪರ್ಸನಲ್ ಯೂಸ್ ಕೊಟ್ಟಿದ್ರ ಅದಷ್ಟ ಬೆನಿಫಿಟ್ ಆಗ್ತೈತಿ. ಬಟ್ ಇದೀಗ ಕಾರ್ ಕೊಟ್ಟು ಆ ಕಾರನ್ನ ಒಂದ್ ತಲೆ ಇಟ್ಕೋರಿ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿನಗ ಮನಿ ಕೊಟ್ರು ನಿನಗ್ ಇರ್ಲಿಕ್ಕೆ, ದೆನ್ ಇಟ್ಸ್ ಅ ಎಕ್ಸ್ಟ್ರಾ ಬೆನಿಫಿಟ್, ಕರೆಕ್ಟಾ? ನಿನಗ ಒಂದು ಕಾರ್ ಕೊಟ್ರು, ಕರೆಕ್ಟಾ? ನಿನಗೊಂದು ಕಾರ್ ಕೊಟ್ರು, ಓಕೆ, ಇದು ನಿನಗ ಪರ್ಸನಲ್ ಪೂರ, ದೆನ್ ಇದು ಎಕ್ಸ್ಟ್ರಾ ಬೆನಿಫಿಟ್ ನಿನಗೆ. ಇದು ನೀ ಏನ್ ಬೇಕಾದ್ ಮಾಡು ಅಂದ್ರೆ ನೀನ್ ಪರ್ಸನಲ್ ಯೂಸ್ ಮಾಡು. ಬಟ್ ಈ ಕಾರನ್ನ ಏನರೆ ಕಂಪನಿ ಪರ್ಪೋಸ್ ಯೂಸ್ ಮಾಡಿದಿ, ಕಂಪನಿ ಪರ್ಪೋಸ್ ಯೂಸ್ ಮಾಡಿದಿ, ದೆನ್ ದಟ್ ಈಸ್ ನಾಟ್ ದ ಬೆನಿಫಿಟ್. ಬೆನಿಫಿಟ್ ಆಗುದಿಲ್ಲ. ಅದು ಆಗ್ತದೆ ಬೆನಿಫಿಟ್ ಆಗುದಿಲ್ಲ. ಎದಕ್ಕೆ? ವಾಟ್ ಎವರ್ ಯು ಹ್ಯಾವ್ ಗಿವನ್ ದ ಕಾರ್ ಐ ಯೂಸ್ ಫಾರ್ ದ ಕಂಪನಿ ಪರ್ಪೋಸ್, ಬಿಸ್ನೆಸ್ ಪರ್ಪೋಸ್, ಕರೆಕ್ಟ್? ಎಂಪ್ಲಾಯರ್ ಸಂಬಂಧ ಯೂಸ್ ಮಾಡೀನಿ, ದೆನ್ ದಟ್ ಈಸ್ ನಾಟ್ ಕಾಲ್ಡ್ ಆಸ್ ಅ ಬೆನಿಫಿಟ್. ಬಟ್ ನೀ ಏನಾರ ಅದನ್ನ ಪರ್ಸನಲ್ ಯೂಸ್ ಮಾಡಿದ್ರೆ ಅದು ಬೆನಿಫಿಟ್. ಎಸ್ ಆರ್ ನೋ? ಎಸ್ ಆರ್ ನೋ? ಹೌದಾ ಇಲ್ರೋ? ಒಂದ್ ಎಸ್ ಅನ್ಲಿಕ್ಕೆ ಏನಾರು ರೊಕ್ಕ ಐತನಪ? ರೊಕ್ಕ ಇದ್ರೆ ಹೇಳ್ರಿ, ನಿಮ್ಮ ಅಕೌಂಟಿಗೆ ಹಾಕ್ತೀನಿ. ಮಾಡಂದ್ರೆ ರಾತ್ರಿ 12-1 ತನ ಮೆಸೇಜ್ ಮಾಡ್ಕೊತ ಕೊಡ್ತೀರಿ ಒಂದಿಷ್ಟು ಮಂದಿ. ಓಕೆ, ದೆನ್ ಇಫ್ ಯು ಆರ್ ಟೇಕಿಂಗ್ ದ ಬೆನಿಫಿಟ್ ತಗೊಂಡ್ರ ಇದನ್ನ ಹಾಕದ್. ಬಟ್ ಸರ್ ಕಾರಿನ ಹೆಂಗ್ ನೋಡ್ತೀರಿ? ಈಗ ನಾವೊಂದು ಕ್ವಶನ್ ಕೇಳ್ತೀವಿ. ABC ಲಿಮಿಟೆಡ್ದವಾಗ ಓಕೆ, ಯಮರಾಜ್ ಅಂತ ಒಬ್ಬವ ಮ್ಯಾನೇಜರ್ ಇದಾನಂತ. ಏನಿದನವ? ಮ್ಯಾನೇಜರ್. ಇವಂಗ್ ಏನ್ ಕೊಟ್ಟಾರ? ಒಂದು ಕಾರ್ ಕೊಟ್ಟಾರ. ಓಕೆ, ಒಂದ್ ಬಾರಿ ಫಸ್ಟ್ ಕ್ಲಾಸ್ ಕಾರ್ ಕೊಟ್ಟಾರ. ಓಕೆ, ಕಾರ್ ಕೊಟ್ಟಾರ. ಈ ಕಾರ್ ಏನ್ ಮಾಡ್ಬೇಕವ? ಇದನ್ನ ಪರ್ಸನಲ್ ಯೂಸ್ ಮಾಡಿದ್ರ ಅದು ಎಕ್ಸ್ಟ್ರಾ ಬೆನಿಫಿಟ್.
ಕರೆಕ್ಟ್. ಕಂಪನಿ ಯೂಸ್ ಮಾಡಿದ್ನಂದ್ರ ಎಕ್ಸ್ಟ್ರಾ ಬೆನಿಫಿಟ್ ಆಗುದಿಲ್ಲ. ಎಕ್ಸ್ಟ್ರಾ ಬೆನಿಫಿಟ್ ಆಗ್ತದನೋ ಆಗುದಿಲ್ಲ. ಎದಕ್ಕೆ ಎಕ್ಸ್ಟ್ರಾ ಬೆನಿಫಿಟ್ ಆಗುದಿಲ್ಲ? ಕಂಪ್ನಿ ಪರ್ಪೋಸ್ ಯೂಸ್ ಮಾಡೋಣ, ಅವಂಗ ಏನ್ ಬೆನಿಫಿಟ್ ಅಂತಲ್ಲಿ ಏನು ಇಲ್ಲ. ಬಟ್ ಒಂದ್ ತಲೆ ಇಟ್ಟು, ಈ ಕಾರದಿಂದ ಇಲ್ಲಿ ಮನಿ ಅದ, ಒಂದು ಯಾರ್ದ ಮನಿ ಅದ? ಯಮರಾಜ್ ಅಂತ. ಓಕೆ, ಇದು ಕಂಪನಿ, ಇದೇನಿದು ಕಂಪನಿ, ಕರೆಕ್ಟ್. ಓಕೆ, ಇಲ್ಲಿಂದ ಇಲ್ಲಿ ಬಂದ ಅಂಡ್ ಈ ಕಂಪ್ನಿಯಿಂದ ಇಲ್ಲಿ ಕಾರ್ ತಗೊಂಡು ಹೋದ ಅಂಡ್ ಇವ ಟೂರಿಗೆ ಹೋದ, ಇವ ಗಾರ್ಡನ್ಗೆ ಹೋದ, ಇವ ಹೋಟೆಲ್ಗೆ ಹೋದ, ಎಲ್ಲಿ ಬೇಕಾದಲ್ಲಿ ಹೋದ. ದಟ್ ಈಸ್ ಪರ್ಸನಲ್ ಯೂಸ್. ಕರೆಕ್ಟ್. ಬಂದು ಇಲ್ಲಿಂದ ಬ್ಯಾಂಕಿಗೆ ಹೋದ, ಬ್ಯಾಂಕಿಗೆ ಹೋದ, ಎದ್ರ ಸಂಬಂಧ ಹೋದ ಬ್ಯಾಂಕಿಗೆ? ಕಂಪನಿ ಪರ್ಪೋಸ್. ದಿಸ್ ಈಸ್ ಕಾಲ್ಡ್ ಆಸ್ ಕಂಪನಿ ಯೂಸ್. ಕರೆಕ್ಟ್. ದೆನ್ ಇದಕ್ಕೆ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಗಡಬಡ ಆಗ್ತದೆ. ಕರೆಕ್ಟ್. ಸಮ್ ಟೈಮ್ ಇಲ್ಲಿ ಹೋಗು ಮುಂದಾಗ ಓಕೆ ನಡ್ವರ್ಕ್ ಒಂದಿಷ್ಟು ಅರ್ಧ ಕಂಪನಿ ಕೆಲಸ ಮಾಡ್ಕೊಂಡು ಹೋದ, ಅರ್ಧ ಪರ್ಸನಲ್ ಕೆಲಸ ಮಾಡ್ಕೊಂಡು ಹೋದ. ಅವಾಗ ವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ತೀರಿ? ಹೌ ಯು ಆರ್ ಗೋಯಿಂಗ್ ಟು ವ್ಯಾಲ್ಯೂಯೇಟ್? ಕರೆಕ್ಟ್. ಎಸ್ ಆರ್ ನೋ? ಹೌದಾ ಇಲ್ಲ? ಎಸ್ ಆರ್ ನೋ? ಅದಕ್ಕೆ ಏನ್ ಮಾಡಿದ್ರು ಅವರು? ದೇ ಹ್ಯಾವ್ ಗಿವನ್ ದ ಆಪ್ಷನ್. ಏನ್ ಮಾಡ್ಬಿಟ್ರು? ಪ್ರೈವೇಟ್ ಅಂಡ್ ಪ್ರೈವೇಟ್ ಅಂದ್ರೆ ಆನ್ ಪರ್ಸನಲ್ ಯೂಸ್ ಅಂಡ್ ಪ್ರೈವೇಟ್ ಅಂಡ್ ಆಫೀಸ್ ಯೂಸ್. ಪ್ರೈವೇಟ್ ಅಂಡ್ ಆಫೀಸ್ ಯೂಸ್ ಎರಡು ಆಗಿರ್ತಾವ. ಕರೆಕ್ಟ್. ಓಕೆ, ದೆನ್ ಅವಾಗ ಏನ್ ಮಾಡ್ಬೇಕು ನಾವು? ಕಾರ್ ಏನಾರ ಪ್ರೊವೈಡ್ ಮಾಡಿದ್ರು, ಕರೆಕ್ಟಾ? ಆ ಕಾರ್ ಪ್ರೊವೈಡ್ ಮಾಡಿದ್ದನ್ನ ವ್ಯಾಲ್ಯೂಯೇಷನ್ ಮಾಡ್ಬೇಕು. ಏನ್ ಮಾಡ್ಬೇಕು ನಾವು? ವ್ಯಾಲ್ಯೂಯೇಷನ್ ಮಾಡ್ಬೇಕು, ಅದನ್ನ ಟ್ಯಾಕ್ಸೇಬಲ್ ಮಾಡ್ಬೇಕು. ಬಟ್ ದೇರ್ ಆರ್ ಪ್ರೊಬ್ಯಾಬಿಲಿಟೀಸ್. ಪ್ರೊಬ್ಯಾಬಿಲಿಟಿ ಏನೇನ್ ಇರ್ಬೋದು ನೋಡ್ರಿ? 4 ಪ್ರೊಬ್ಯಾಬಿಲಿಟೀಸ್. ದೇರ್ ಆರ್ 4 ಪ್ರೊಬ್ಯಾಬಿಲಿಟೀಸ್. ಏನಿರ್ಬೋದು? ಫಸ್ಟ್ ಆಫ್ ಆಲ್, ಇದೇನ್ ಕಾರ್ ಅದಲ್ಲ, ಕರೆಕ್ಟ್ ಆಗಿ ನೋಡ್ಕೋರಿ. ಈ ಕಾರ ಓನ್ಡ್ ಬೈ ಎಂಪ್ಲಾಯರ್ ಇರ್ಬೋದು, ಕರೆಕ್ಟ್. ಕಾರ್ ಓನ್ಡ್ ಬೈ ಎಂಪ್ಲಾಯರ್ ಇರ್ಬೋದು ಅಂಡ್ ಇದನ್ನ ಹೈರ್ಡ್ ಬೈ ಎಂಪ್ಲಾಯರ್ ಇರ್ಬೋದು, ಹೈರ್ಡ್ ಬೈ ಎಂಪ್ಲಾಯರ್ ಇರ್ಬೋದಾ ಇಲ್ಲ? ಕರೆಕ್ಟ್. ದೆನ್ ಈ ಕಾರ ಓನ್ಡ್ ಬೈ ಎಂಪ್ಲಾಯಿನೂ ಇರ್ಬೋದು, ಕರೆಕ್ಟ್. ಕಾರ್ ಯಾರ್ದು? ಎಂಪ್ಲಾಯಿದೆ ಕಾರ್, ಬಟ್ ಎಕ್ಸ್ಪೆನ್ಸಸ್ ಅದು ಯಾರು ಕೊಡಾಕತ್ತಾರ? ಎಂಪ್ಲಾಯರ್. ದೆನ್ ಹೈಯರ್ಡ್ ಬೈ ಎಂಪ್ಲಾಯರ್ ಇರ್ಬೋದು, ಹೈಯರ್ಡ್ ಬೈನು ಇರ್ಬೋದು, ಎಂಪ್ಲಾಯಿನೂ ಇರ್ಬೋದು. ಓಕೆ, ನೆಕ್ಸ್ಟ್ ಇದ್ರದ್ದು ಎಕ್ಸ್ಪೆನ್ಸಸ್ ಯಾರು ಪೇ ಮಾಡತ್ತಾರ? ಎಂಪ್ಲಾಯರ್. ಇದ್ರದ್ದು ಎಕ್ಸ್ಪೆನ್ಸಸ್ ಎಂಪ್ಲಾಯರ್. ಓಕೆ, ಇದ್ರದ್ದು ಎಕ್ಸ್ಪೆನ್ಸಸ್ ಯಾರು ಮಾಡತ್ತಾರ? ಎಂಪ್ಲಾಯರ್. ಇಲ್ಲೂ ಎಂಪ್ಲಾಯ್, ಹಿಂಗೂ ಇರ್ಬೋದು ಅಂಡ್ ಇಲ್ಲಿ ಎಂಪ್ಲಾಯಿನೂ ಇರ್ಬೋದು ಅಂಡ್ ಎಂಪ್ಲಾಯಿನೂ ಇರ್ಬೋದು, ಅಂಡ್ ಈ ಕಾರ್ ಹೊಡಿಲಿಕ್ಕೆ ಸಮ್ ಟೈಮ್ ನೀವ ಕಾರ್ ಹೊಡಿಬೋದು, ಯಾರು ಎಂಪ್ಲಾಯರ್ ಮ್ಯಾನೇಜರ್ ಏನದಲ್ಲ ಅವನ ಕಾರ್ ಹೊಡ್ಕೋತ ಹೋಗ್ಬೋದಾ? ಓಕೆ, ಈ ಕಾರ್ ಜೊಡಿ ಒಬ್ಬನ್ ಡ್ರೈವರ್ನು ಪ್ರೊವೈಡ್ ಮಾಡ್ಬೋದು. ಕಂಪನಿದವ್ರ ಕೊಡತಾರಂತ ಡ್ರೈವರ್. ಕಂಪನಿದವ್ರ ಡ್ರೈವರ್ ಕೊಟ್ರ ಅದು ಎಕ್ಸ್ಟ್ರಾ ಬೆನಿಫಿಟ್. ಎಸ್ ಆರ್ ನೋ? ಕಂಪನಿದವ್ರ ಡ್ರೈವರ್ ಕೊಟ್ರ ಅದು ಎಕ್ಸ್ಟ್ರಾ ಬೆನಿಫಿಟ್. ಇಲ್ಲ ನಾನೇ ಇಟ್ಕೊಂಡಿನ್ ಡ್ರೈವರ್ ಅಂದ್ರೆ ದಟ್ ಈಸ್ ನಾಟ್ ದ ಎಕ್ಸ್ಟ್ರಾ ಬೆನಿಫಿಟ್.
Yes or no? ಕಂಪನಿದವ್ರ ಡ್ರೈವರ್ ಕೊಟ್ರು ಅಂದ್ರೆ ಡ್ರೈವರ್ಗೆ ಎಷ್ಟು ಸ್ಯಾಲರಿ ಕೊಡಬೇಕಲ್ಲ ಅದನ್ನ ಕಂಪನಿದವ್ರು ಕೊಟ್ರ ಅಂದ್ರೆ ದಟ್ ಈಸ್ ದ ಎಕ್ಸ್ಟ್ರಾ ಬೆನಿಫಿಟ್ ದಟ್ ವಿಲ್ ಬಿ ಕನ್ಸಿಡರ್ ಎಸ್ ದ ಪರ್ಕ್ಯೂಸಿಟ್. ಹೌದಾ? ಓಕೆ. ಇಫ್ ದ ಓಕೆ ನಾನೇ ಡ್ರೈವರ್ನ ಇಟ್ಕೊಂಡೆ, ಈಗ ನಾನೇ ಡ್ರೈವರ್ನ ಇಟ್ಕೊಂಡೆ ಬಟ್ ನಾನೇ ಕೊಡಾಕತ್ತೀನಿ ಅವ್ನ ರೊಕ್ಕ, ದೆನ್ ದಟ್ ಈಸ್ ನಾಟ್ ದ ಪರ್ಕ್ಯೂಸಿಟ್. ಅದು ಎಕ್ಸ್ಟ್ರಾ ಬೆನಿಫಿಟ್ ಆಗುದಿಲ್ಲ ನನಗ. ಎಸ್ ಆರ್ ನೋ? ಹೌದಾ ಇಲ್ಲೋ? ಹೌದಾ ಇಲ್ಲೋ? Okay. Now take it down. Okay. ಹೆಂಗ ವ್ಯಾಲ್ಯೂ ಮಾಡ್ಬೇಕು ಅನ್ನೋದನ್ನ ನೋಡ್ಕೋರಿ. ಫಸ್ಟ್ನೇ ಆಪ್ಷನ್ ಬರ್ಕೋರಿ ಇದನ್ನ ಸ್ಟಾರ್ಟ್ ಮಾಡ್ರಿ. ಬರ್ಕೋರಿ. Valuation shall be in 4 okay, valuation ಫಸ್ಟ್ನೇದು A ಬರ್ಕೋರಿ. A, if motor car is owned by employee, is owned by employee, if motor car is owned by employee and its running and maintenance cost are met by the employer, this is the first probability. ಇದೇನಿದು ಫಸ್ಟ್ ಪ್ರಾಬಬಿಲಿಟಿ. ಏನ್ ಹೇಳ್ತದ ಫಸ್ಟ್ ಪ್ರಾಬಬಿಲಿಟಿ ನೋಡ್ರಿ ಕರೆಕ್ಟ್ ಆಗಿ. ಏನದ ಫಸ್ಟ್ ಪ್ರಾಬಬಿಲಿಟಿ ಏನ್ ಹೇಳಿರ್ತದ? ಇಫ್ ದ ಮೋಟರ್ ಕಾರ್ ಏನಿತ್ಲ ಇದು ಕಾರ್ ಏನದಲ್ಲ, okay, whatever the car we are having, that is a personal property of the person. ಯಾರು? ಎಂಪ್ಲಾಯರ್ ಪರ್ಸನಲ್ ಪ್ರಾಪರ್ಟಿ. ಇದೇನ್ ಕಾರ್ ಅದಲ್ಲ ಇದು, ಈ ಕಾರ್ ಯಾರ್ದಂತಿದು? ಇದು ಫಸ್ಟ್ನೇದು ನೋಡ್ರಿ, ಎಂಪ್ಲಾಯಿದು. ಯಾರ್ದು? ಎಂಪ್ಲಾಯಿದು. ಕರೆಕ್ಟಾ? ಕಾರ್ ಯಾರ್ದು? ಎಂಪ್ಲಾಯಿದು. ಬಟ್ ಇದ್ರದ್ದು ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಯಾರು ಕೊಡಾಕತ್ತಾರಂತ? ಎಂಪ್ಲಾಯರ್ ಕೊಡಾತನಂತ. ಹಂಗಂದ್ರೆ ಇದೇನ್ ರನ್ನಿಂಗ್ ಕಾಸ್ಟ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಕೊಡಾತನಲ್ಲ, ಇದು ಎಕ್ಸ್ಟ್ರಾ ಬೆನಿಫಿಟ್. ಅಂದ್ರೆ ಏನು? ಪರ್ಕ್ಯೂಸಿಟ್. ಎಸ್ ಆರ್ ನೋ? ಹೌದು ಇಲ್ಲೋ? ಎಸ್ ಆರ್ ನೋ? ಓಕೆ. ದೆನ್ ಇದ್ರೊಳಗ ಇಂಥ ಪೊಸಿಷನ್ದೊಳಗ ಮತ್ 3 ಆಪ್ಷನ್ಸ್ ಅದಾವ. ಏನದಾವ 3 ಆಪ್ಷನ್ಸ್ ಬರ್ಕೋರ? ಹೋಲಿ ಫಾರ್ ಆಫೀಸ್ ಯೂಸ್, ಪೂರ ಇಲ್ಲಿ ನೋಡ್ರಲಿ, ನೀನು ಪೂರ ಏನ್ ಮಾಡಾಕತ್ತಿ? ಇದನ್ನ ಆಫೀಸ್ ಯೂಸಿಗೆ ಮಾಡಾಕತ್ತಿ. ದೆನ್ ಅವಾಗ ಎಕ್ಸ್ಟ್ರಾ ಬೆನಿಫಿಟ್ ಆಗುದಿಲ್ಲ. ಇದು ಎಕ್ಸ್ಟ್ರಾ ಬೆನಿಫಿಟ್ ಆಗ್ತತೇನೆ? ಇದು ಆಗುದಿಲ್ಲ. ವೈ ಇಟ್ ಈಸ್ ನಾಟ್ ಎಕ್ಸ್ಟ್ರಾ ಬೆನಿಫಿಟ್? ನನಗೇನ್ ಕೊಟ್ಟಂಗಾದ್ ನೀ? ಎಸ್ ಆರ್ ನೋ? ದಿಸ್ ಈಸ್ ಫಾರ್ ಆಫೀಸ್ ಯೂಸ್ ಕೊಟ್ಟಿನಿ, ಆಫೀಸ್ ಎಕ್ಸ್ಪೆನ್ಸಸ್ ಆಗ್ತಿದ್ದು. ದಿಸ್ ಇಸ್ ನಾಟ್ ಫಾರ್ ಮೀ. ಫುಲ್ ನೀ ಏನ್ ಮಾಡ್ಲಿಕ್ಕೆ ನೀನು ಆಫೀಸ್ ಪರ್ಪಸ್ ಯೂಸ್ ಮಾಡ್ಲಿಕ್ಕೆ. ಅವಾಗ ಏನಾಗ್ತಿದ್ದು? ನಿಲ್ ಆಗ್ತದೆ. ವ್ಯಾಲ್ಯೂಯೇಷನ್ ಏನಾಗ್ಬಿಡ್ತದ? ನಿಲ್ ಆಗ್ತದೆ. ಎದಕ್ಕ? ದಿಸ್ ಇಸ್ ನಾಟ್ ದ ಪರ್ಕ್ಯೂಸಿಟ್ ಆಗುದೇ ಇಲ್ಲಲ್ಲ. ಎದಕ್ಕ? ದಿಸ್ ಇಸ್ ನಾಟ್ ದ ಬೆನಿಫಿಟ್ ಗಿವನ್ ಬೈ ದ ಎಂಪ್ಲಾಯರ್ ಟು ಎಂಪ್ಲಾಯಿ. Okay, this is the facility given to conduct the business. It is the benefit given by the employer, sorry, it is a facility given by the employer to employee to conduct the business. Office use kotano, then that is not the benefit, then the valuation will be the
0. Only you no need to value it. Okay, the next one, wholly for personal use. ಇಲ್ಲಿ ಪ್ರಾಬ್ಲಮ್ ಆಗುದಿಲ್ಲ, ಇದು ಪೂರ ಪರ್ಸನಲ್ ಯೂಸ್ ಕೊಟ್ಟನಂತ, ಆಫೀಸ್ ಯೂಸ್ ಕೊಟ್ಟಿಲ್ಲ, ಇದು ಪರ್ಸನಲ್ ಯೂಸ್ ಕೊಟ್ಟನಂತ. ಎಂಪ್ಲಾಯರ್ ಕೊಟ್ಟನ, ರನ್ನಿಂಗ್ ಕಾಸ್ಟ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಕೊಟ್ಟನ. ಓಕೆ, ದೆನ್ ಫುಲ್ಲಿ ಫಾರ್ ಪರ್ಸನಲ್ ಯೂಸ್ ಅದ. ಯಾವ್ದಿದು? ಫುಲ್ಲಿ ಫಾರ್ ಪರ್ಸನಲ್ ಯೂಸ್. ನಿನಗ ಕೊಟ್ಬಿಟ್ಟಾನ, ನೀ ಏನ್ ಬೇಕಾದ್ ಯೂಸ್ ಮಾಡ್ಕೊ, ನಿನ್ ಸಂಬಂಧ ಇದು. ಆಫೀಸಿಗೆ ಏನ್ ಯೂಸ್ ಮಾಡ್ಬೇಡ, ಆಫೀಸಿಗೆ ಮತ್ ಬೇರೆ ಕಾರ್ ಕೊಡ್ತೇನೆ ನಿಮಗೆ. ಕರೆಕ್ಟ್, ಫುಲ್ಲಿ ಪರ್ಸನಲ್ ಯೂಸ್. ಅವಾಗ ಹೆಂಗಾಗ್ತದೆ? ಅವಾಗ ಏನಾಗ್ತದೆ? ಫುಲ್ಲಿ ಟ್ಯಾಕ್ಸೇಬಲ್. ವಾಟ್ ಎವರ್ ದ ಅಮೌಂಟ್ ಪೇಡ್ ಬೈ ದ, ಓಕೆ, ಅಮೌಂಟ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಏನ್ ಕೊಟ್ಟಿರ್ತಾರಲ್ಲ, ಮೇಂಟೆನೆನ್ಸ್ ಕಾಸ್ಟ್ ಅಂಡ್ ಡ್ರೈವರ್ ಸ್ಯಾಲರಿ, ಇಲ್ಲಿ ನೋಡಿಲಿ, ರನ್ನಿಂಗ್ ಕಾಸ್ಟ್ ಪ್ಲಸ್ ಮೇಂಟೆನೆನ್ಸ್ ಕಾಸ್ಟ್ ಅಂಡ್ ಡ್ರೈವರ್ ಸ್ಯಾಲರಿ, ಇದು ಏನಾಗ್ತದ? ವ್ಯಾಲ್ಯೂ ಆಗ್ತದೆ, ವ್ಯಾಲ್ಯೂಯೇಷನ್ ಆಗ್ತದೆ. ತಿಳಿಲಿಕ್ಕತ್ತದ ಇಲ್ಲೋ? ಎಲ್ಲಿ ಪ್ರಾಬ್ಲಮ್ ಬರ್ತದೆ? ಪಾರ್ಟ್ಲಿ ಆಫೀಸ್, ಪಾರ್ಟ್ಲಿ ಪರ್ಸನಲ್. ಒಂದಿಷ್ಟು ಪರ್ಸನಲ್ ಯೂಸ್ ಮಾಡ್ಲಿಕ್ಕೆ, ಒಂದಿಷ್ಟು ಓಕೆ ಏನ್ ಮಾಡ್ಲಿಕ್ಕೆ, ಪ್ರೈವೇಟ್ ಯೂಸ್ ಮಾಡ್ಲಿಕ್ಕೆ. ಅವಾಗ ಏನಾಗ್ತದೆ? ಯು ವಿಲ್ ಗೆಟ್ ದ ಪ್ರಾಬ್ಲಮ್. ನಿನಗೆ ಏನ್ ಬರ್ತದ? ಅವಾಗ ಪ್ರಾಬ್ಲಮ್ ಬರ್ತದೆ. ಬಟ್ ಒಂತಲ್ಲ ಇಟ್ಕೋರಿ, ದೇ ವಿಲ್ ಗಿವ್ ದ ರೂಲ್ಸ್. ಯಾರು ರೂಲ್ಸ್ ಕೊಡ್ತಾರಂತ? ಹೂ ಇಸ್ ಗೋಯಿಂಗ್ ಟು ಗಿವ್ ದ ರೂಲ್ಸ್? ಓಕೆ, ಯಾರು ರೂಲ್ಸ್ ಕೊಡಾಕತ್ತಾರ ಇಲ್ಲಿ? ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಸ್ ಗೋಯಿಂಗ್ ಟು ಗಿವ್ ದ ರೂಲ್ಸ್ ಅಬೌಟ್ ದ ವ್ಯಾಲ್ಯೂಯೇಷನ್. ಇದನ್ನ ಹೆಂಗ್ ವ್ಯಾಲ್ಯೂ ಮಾಡ್ಬೇಕು? ಡೆಫಿನೆಟ್ಲಿ ಪಾರ್ಟ್ಲಿ ಆಫೀಸ್ ಯೂಸ್ ಆಗ್ಯದ, ಪಾರ್ಟ್ಲಿ ಪರ್ಸನಲ್ ಯೂಸ್ ಆಗ್ಯದ. ಬಟ್ ಯು ಕೆನಾಟ್ ಫೈಂಡ್ ಔಟ್ ಹೌ ಮಚ್ ಯು ಹ್ಯಾವ್ ಯೂಸ್ ಫಾರ್ ದ ಆಫೀಸ್, ಹೌ ಮಚ್ ಯು ಹ್ಯಾವ್ ಯೂಸ್ ಫಾರ್ ದ ಪರ್ಸನಲ್. ಕರೆಕ್ಟ್, ಹೆಂಗ್ ಇದನ್ ಮಾಡಿದ್ರೆ 1 ಕಿಲೋಮೀಟರ್ ಪರ್ಸನಲ್ ನಡುವೆ ಏನಾರ, ಓಕೆ, ಅದ್ರ ಸಂಬಂಧ ಏನ್ ಮಾಡ್ಯಾರ? ದೇ ಹ್ಯಾವ್ ಗಿವನ್ ದ ರೂಲ್ಸ್. that too on the basis of capacity of car. ಎರಡು ಕಾರ್ ಅದಾವ ಇಲ್ಲಿ. ಒಂದು ಇನೋವಾ, ಒಂದು ಮಾರುತಿ 800, ಮಾರುತಿ ಆಲ್ಟೋ. ಡು ಯು ಥಿಂಕ್ that ಇವು ಎರಡರದು ವ್ಯಾಲ್ಯೂಯೇಷನ್ ಸೇಮ್ ಇರ್ತದ? ನೋ. ಇವು ಎರಡರದು ರನ್ನಿಂಗ್ ಕಾಸ್ಟ್ ಸೇಮ್ ಇರ್ತದ? ನೋ. ಇವು ಎರಡರದು ಮೇಂಟೆನೆನ್ಸ್ ಕಾಸ್ಟ್ ಸೇಮ್ ಇರ್ತದ? ನೋ. ಇದ್ರದ್ದು ಮೇಂಟೆನೆನ್ಸ್ ಕಾಸ್ಟ್ ಬೇರೆ ಇರ್ತತಿ, ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಬೇರೆ ಇರ್ತತಿ, ಇದ್ರ ಕೆಪಾಸಿಟಿ ಬೇರೆ ಇರ್ತತಿ, ಇದ್ರ ಕೆಪಾಸಿಟಿ ಬೇರೆ ಇರ್ತದ, ಇದ್ರ ಡೀಸೆಲ್ ಕೆಪಾಸಿಟಿ ಬೇರೆ ಇರ್ತದ, ಇದ್ರ ಪೆಟ್ರೋಲ್ ಕೆಪಾಸಿಟಿ ಬೇರೆ ಇರ್ತತಿ. ಎಸ್ ಆರ್ ನೋ? ಎಸ್ ಆರ್ ನೋ? ತಿಳಿದವ್ರು ನೀವೇ ಕಾರಿನ ಬಗ್ಗೆ ಹೇಳ್ರಿ. ದೊಡ್ಡ ಕಾರ, ಸಣ್ಣ ಕಾರ ಬರ್ತಾವು. ಕರೆಕ್ಟ್, ದೊಡ್ಡ ಕಾರ, ಸಣ್ಣ ಕಾರ ಬರ್ತೈತಿ. ಕರೆಕ್ಟ್, ಪಕ್ಕ. ಓಕೆ, ದೆನ್ ಅದ್ರ ಸಂಬಂಧ ವ್ಯಾಲ್ಯೂಯೇಷನ್ ಅನ್ನ ಎರಡು ಭಾಗ ಮಾಡೋಣ. ವ್ಯಾಲ್ಯೂಯೇಷನ್ ದೊಳಗ ಎರಡು ಭಾಗ. ಹಿ ಹ್ಯಾಸ್ ಬಿಲ್ಟ್ ದ 2 parts in the valuation. The first one ಏನ್ ಮಾಡೋಣ? ಕೆಪಾಸಿಟಿ ಬೇಸಿಸ್ ಮೇಲೆ ಮಾಡ್ಬಿಟ್ಟ. ಕೆಪಾಸಿಟಿ ಬೇಸಿಸ್ ಮೇಲೆ. ಯಾವ ರೀತಿ ಕೆಪಾಸಿಟಿ ಬೇಸಿಸ್? ಇಲ್ಲಿ ನೋಡಿ, ಕ್ಯೂಬಿಕ್ ಕೆಪಾಸಿಟಿ ಆರ್ ಲೀಟರ್ಸ್ ಅಂತ ಕರೀತಾರೆ. ಓಕೆ, ಏನ್ ಯಾವ್ದು ಬೇಕಾದ್ಮೇಲೆ ಲೆಸ್ ದ್ಯಾನ್ ಒಂದೇದ್ ಕೆಪಾಸಿಟಿ ಲೆಸ್ ದ್ಯಾನ್ 1.6 ಲೀಟರ್ಸ್ ಆರ್ 1600 ಕ್ಯೂಬಿಕ್ ಕೆಪಾಸಿಟಿ, ಇಂಜಿನ್ ಕೆಪಾಸಿಟಿ ಬೇಸಿಸ್ ಮೇಲೆ. ಓಕೆ, ಇದ್ರದ್ದು ವ್ಯಾಲ್ಯೂಯೇಷನ್ ಡಿಫ್ರೆಂಟ್ ಆಗ್ತದೆ. ಯಾವ್ದ್ರದ್ದು? ಇಫ್ ಯು ಆರ್ ಹ್ಯಾವಿಂಗ್ ದ ಕಾರ್ ಲೆಸ್ ದನ್ 1.6 ಲೀಟರ್ಸ್ ಅಂದ್ರ ಇನೋವಾ 1.6 ಲೀಟರ್ಗಿಂತ ಹೆಚ್ಚಿರ್ತದೆ. i10 i20 ಇವೆಲ್ಲ ಏನಿರ್ತಾವ 1.6 ಲೀಟರ್ಗಿಂತ ಕಡಿಮೆ ಇರ್ತಾವ. ಆಲ್ಟೋ, ವಾಟ್ ಎವರ್ ದ ಡಿಸೈರ್ ಇವೆಲ್ಲ. ಓಕೆ, ದೆನ್ ಇನ್ನೊಂದು ಏನ್ ಮಾಡೋಣ? ಮೋರ್ ದ್ಯಾನ್ 1.6 liters or more than 1600 cubic capacity. 1000 cubic capacity. cc ಅಂತ ಗೊತ್ತನ? 1.20 cc, 150 cc ನಿಮ್ ಗಾಡಿಗಳು ಇರ್ತಾವಲ್ಲ, ಅದು cc ಅಂದ್ರೆ ಏನು? ಕ್ಯೂಬಿಕ್ ಕೆಪಾಸಿಟಿ. ಕ್ಯೂಬಿಕ್ ಕೆಪಾಸಿಟಿ. ಇದ್ರ ಬೇಸಿಸ್ ಮೇಲೆ ವ್ಯಾಲ್ಯೂಯೇಷನ್ಸ್ ಕೊಟ್ಟಾನ. ಇದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾನ? ವ್ಯಾಲ್ಯೂಯೇಷನ್ಸ್ ಕೊಟ್ಟಾನ. ಹೆಂಗ್ ವ್ಯಾಲ್ಯೂ? ಇನ್ ದ ಕೇಸ್ ಆಫ್ ಲೆಸ್ ದ್ಯಾನ್, in the case of
ಲೆಸ್ ದನ್ 1.6 ಲೀಟರ್ಸ್ ವ್ಯಾಲ್ಯೂಯೇಷನ್ ಏನಾಗ್ತದಂತ 1800 per month. In the case of less than 1.6 liters or 1600 cubic capacity, the valuation will be 1800 per month. If the valuation is more than 2000, okay, if the capacity is more than 1600, 2400 will be per month will be the ಏನಾಗಿರ್ತದಂತ valuation. Just to 2400 will be the valuation. ಬರ್ಕೋರಿ ಬಾಳ ಇಂಪಾರ್ಟೆಂಟ್ ಅದ ಇದು, ಬರ್ಕೋರಿ, ಮಿಸ್ ಮಾಡ್ಕೋಬೇಡ್ರಿ, ಡೋಂಟ್ ಮಿಸ್ ಇಟ್. ಇದು ಒಂದೇ ಪ್ರೊಬಾಬಿಲಿಟಿನ. ಕಾರ್ ಯಾರ್ದದ ಇದು? ಕಾರ್ ಈಸ್ ಓನ್ಡ್ ಬೈ ಎಂಪ್ಲಾಯಿ. ಎಂಪ್ಲಾಯಿದ ಕಾರ್ ಇದು. ಬರೀ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಅಷ್ಟ ಕಂಪನಿದವ್ರು ಕೊಡ್ಲಿಕ್ಕಿತ್ತಾರ. ಕರೆಕ್ಟಾ? And partly office, partly personal. And if the driver is also provided, if the driver provided by the company, by the employer ಏನಾರ ಡ್ರೈವರ್ ಕೊಟ್ಟ, ಡ್ರೈವರ್ ಒಂದು ಡ್ರೈವರ್ದು ಸ್ಯಾಲ್ರಿ ಕೊಟ್ಟ. ಡ್ರೈವರ್ ಕೊಟ್ಟನಂದ್ರೇನು? ಡ್ರೈವರ್ದು ಸ್ಯಾಲ್ರಿ ಯಾರು ಕೊಡತಾರ? ಡ್ರೈವರ್ನ ಪ್ರೊವೈಡ್ ಮಾಡಿದ. If the employer has provided the driver salary ಎಷ್ಟಾಗ್ತದೆ? 2000, sorry, driver salary ಎಷ್ಟು? 900 per month. ಎರಡು ಕೇಸ್ದೊಳಗ. ಈ ಗಾಡಿ ಆದ್ರೂ 900, ಈ ಗಾಡಿ ಆದ್ರೂ 900. ಈತು ಈ ಗಾಡಿ ಸರ, ಇದು ದೊಡ್ಡ ಗಾಡಿ ಐತ್ರಿ, ದೊಡ್ಡ ಗಾಡಿ ಅಂದ್ರೆ ಏನ್ ಕಡಿಮೆ ಇದನ್ನೇ. ಓಕೆ, ಎರಡು ಸೇಮ್ ಗಾಡಿನ. ಓಕೆ, ಎರಡಕ್ಕೂ 900 rupees ಏನಾಗ್ತತಿ? ವ್ಯಾಲ್ಯೂಯೇಷನ್ ಆಗ್ತದೆ. ಯಾರ ವ್ಯಾಲ್ಯೂಯೇಷನ್ ಅದು? ಡ್ರೈವರ್ ವ್ಯಾಲ್ಯೂಯೇಷನ್. ಅಂಡರ್ಸ್ಟೂಡ್? ತೀತು ಬರ್ಕೊಂಡ್ರಿ? Yes or no? Put into the chat box. If you are completed the note, just put into. ಈಗ ಇದು ಒಂದೇದೇನಿತ್ತು? If the motor car is owned by the employer and its running and maintenance costs are met by the employer. Correct? Okay. But next one, next do ಬರ್ಕೋರಿ. Next ಎರಡನೇ probability ಇಲ್ಲಿ. If the motor car is owned by the employer, if the motor car is owned by the employer and it's running and maintenance expenses are met by employee. Are met by the employee. Okay, simple ಅದ ನೋಡ್ರಿ. ಅಗಾಳಿ ಕಾರ್ ಯಾರ್ದಿತ್ತು? ಒಂದನೇ ಕೇಸ್ದೋಗ ಕಾರ್ ಎಂಪ್ಲಾಯಿದಿತ್ತು. ಇಲ್ಲಿ ಯಾರದ ಕಾರ? ಎಂಪ್ಲಾಯರ್ ಅದ.
ಕರೆಕ್ಟಾ? ಇಲ್ಲಿ ಎಂಪ್ಲಾಯ್ ರನ್ನಿಂಗ್ ಇಲ್ಲಿ ನೋಡ್ರಿ ಒಂದ್ಸಿದ ಫಸ್ಟಿಗೆ. ಓಕೆ, ಇದು ಕಾರ್ ಯಾರ್ದದ? ಎಂಪ್ಲಾಯ್ ಇದು. ಓಕೆ, ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಯಾರ್ದದ? ಮೇಂಟೆನೆನ್ಸ್ ಕಾಸ್ಟ್, ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಯಾರು ಕೊಡ್ಲಿಕ್ಕತ್ತಾರ? ಎಂಪ್ಲಾಯರ್. ದೆನ್ ಈ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ದಟ್ ಈಸ್ ಪರ್ಕ್ಯೂಸೆಟ್. ಅದ್ರ ಮ್ಯಾಲ ಡ್ರೈವರ್ ಅಂತ ಕೊಟ್ಟನಂದ್ರ ದಟ್ ಈಸ್ ಆಲ್ಸೋ ಪರ್ಕ್ಯೂಸೆಟ್. ಕರೆಕ್ಟಾ? ಇಲ್ಲಿ ಕಾರ್ ಯಾರ್ದು? ಎಂಪ್ಲಾಯ್ ಇದು. ಕರೆಕ್ಟಾ? ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಯಾರು ತಗೊಳ್ಕತ್ತಾರ? ಎಂಪ್ಲಾಯರ್ದು ಕಾರ್ ಯಾರ್ದು? ಎಂಪ್ಲಾಯರ್ದು. ಓಕೆ, ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಯಾರು ತುಂಬ್ಲಿಕ್ಕತ್ತೀರಿ? ಎಂಪ್ಲಾಯಿ. ಕರೆಕ್ಟಾ? ಎಂಪ್ಲಾಯಿ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ತುಂಬ್ಲಿಕ್ಕತ್ತಾನ. ಓಕೆ, ಡ್ರೈವರ್ ಏನಾರ ಓಕೆ ಎಂಪ್ಲಾಯಿ. ಅವಾಗ ಏನಾಗ್ತದೆ ನೋಡ್ರಿ. ಓಕೆ, ಫಸ್ಟ್ ನೇ ಕೇಸ್ ನೋಡ್ರಿ. wholly for office use, wholly for office use. ಅವಾಗ ಏನಾಗ್ತದ? ಇಲ್ಲಿಯೂ ನಿಲ್ಲೆ. ಆಫೀಸ್ ಯೂಸ್ ಆತಂದ್ರ ನಿಲ್ಲೆ. ನೀ ಕಾರ್ ಯೂಸ್ ಮಾಡ್ಕೊಂಡು ಎಂಪ್ಲಾಯರ್ ಅದ, ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ನೀ ಇದನ್ ಮಾಡತ್ತಿ, ನಿಲ್ಲೆ ಇದು. ಓಕೆ, ದೆನ್ ಸೆಕೆಂಡ್ ಒನ್ ಪರ್ಸನಲ್ ಯೂಸ್ ಮಾಡಿದಿ. wholly for ಪರ್ಸನಲ್ ಯೂಸ್. ಅವಾಗ ಏನಾಗ್ತತಿ? 10% ಆಫ್ ಕಾಸ್ಟ್, 10% ಆಫ್ ಕಾಸ್ಟ್ ಆಫ್ ಕಾರ್ದ್ ಎಷ್ಟು ಕಾಸ್ಟ್ ಇರ್ತದಲ್ಲ ಅದ್ರದ್ದು 10% ಏನ್ ಮಾಡ್ಬೇಕಾಗ್ತದ? ನೀನು ವ್ಯಾಲ್ಯೂಯೇಷನ್ ಮಾಡ್ಬೇಕಾಗ್ತದ. ಓಕೆ, ಪೂರ ನಿನ್ ಪರ್ಸನಲ್ ಇತ್ತಂದ್ರ ಓಕೆ ವ್ಯಾಲ್ಯೂಯೇಷನ್ ಎಷ್ಟ್ ಆಗ್ತದ? 10% ಆಗ್ತದ. ತೀತು? ದೆನ್ ಮತ್ ಹೊಳ್ಳಿ ಎಲ್ಲಿಗೆ ಬರ್ತದ ಕಿರಿಕಿರಿ ಅಂದ್ರ ಪಾರ್ಟ್ಲಿ ಆಫೀಸ್. ಓಕೆ, ಪಾರ್ಟ್ಲಿ ಪರ್ಸನಲ್. ಓಕೆ, ಅಂದ್ರೆ ಇಲ್ಲಿ ಮತ್ತೆ ಎರಡು ಬರ್ತಾವ. ಏನು? ಲೆಸ್ ದ್ಯಾನ್ 1.6 liters 1600 cubic capacity, more than 1.6 liters 1600 cubic capacity. ಹೌದಾ? ಓಕೆ, ನೌ ಈಗ ನೋಡ್ರಿ, ಲೆಸ್ ದನ್ 1.6 ಲೀಟರ್ಸ್ ಇತ್ತಂದ್ರ ವ್ಯಾಲ್ಯೂಯೇಷನ್ ಏನಾಗ್ತದೆ? ಯಾವಾಗ? ಇಫ್ ದ ಕಾರ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಇದು. ಓಕೆ, ಅವಾಗ ಏನಾಗ್ತದೆ ನೋಡ್ರಿ, 1.6 ಲೀಟರ್ಸ್ ಕಿಂತ ಕಡಿಮೆ ಇದ್ದಾಗ 600 ಪರ್ ಮಂತ್ ಏನದಲ್ಲ ಇದು ವ್ಯಾಲ್ಯೂಯೇಷನ್ ಆಗ್ತದೆ. ಓಕೆ, ಅಂಡ್ ನೆಕ್ಸ್ಟ್ 900 ಪರ್ ಮಂತ್ ಆಗ್ತದೆ. 900 ಪರ್ ಮಂತ್ ವ್ಯಾಲ್ಯೂಯೇಷನ್ ಆಗ್ತದೆ. ಕರೆಕ್ಟಾ? ಇದ್ರ ವ್ಯಾಲ್ಯೂಯೇಷನ್ ಏನಾಗ್ತದ? 900 ಪರ್ ಮಂತ್ ವ್ಯಾಲ್ಯೂಯೇಷನ್ ಯಾರ್ದಾಗ್ತದ? ಮೋರ್ ದನ್ 1600 cc. ಲೆಸ್ ದನ್ 1600 cc ಇತ್ತಂದ್ರ 600 ಪರ್ ಮಂತ್ ವ್ಯಾಲ್ಯೂಯೇಷನ್ ಆಗ್ತದೆ. ಕರೆಕ್ಟಾ? ಬಟ್ ಎಲ್ಲಾದ್ರೊಳಗ ಇಲ್ಲಿ ನೋಡ್ರಿ, ಇವು ಎರಡೂದ್ರೊಳಗ ಓಕೆ ಏನಾರ ಡ್ರೈವರ್ ಈಸ್ ಪ್ರೊವೈಡೆಡ್ ಬೈ ದ ಎಂಪ್ಲಾಯರ್ ಪ್ರೊವೈಡೆಡ್ ಮಾಡಿದ್ನಂದ್ರ ಆ ಕೇಸಸ್ ಏನಾಗ್ತದ? 900 ಪರ್ ಮಂತ್ ವಿಲ್ ಬಿ ದ ವ್ಯಾಲ್ಯೂಯೇಷನ್ ಆಫ್ ದ ಡ್ರೈವರ್. T2 valuation will be of the driver will be 900 per month. ಬರ್ಕೋತೀರಿ? T2 ಅಷ್ಟ್ರಿಗೂ ಅಂದ್ರೆ ಏನ್ ಮಾಡ್ತೀರಿ? ಇಫ್ ದ ಕಾರ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅಂಡ್ ದ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಪೇಡ್ ಬೈ ದ ಎಂಪ್ಲಾಯಿ ಏನಾರ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಪೇ ಮಾಡಿದ್ನಂದ್ರ ವ್ಯಾಲ್ಯೂಯೇಷನ್ ಎಷ್ಟಾಗ್ತದ? 600 ಪರ್ ಮಂತ್. ಇಫ್ ದ ಕಾರ್ ಈಸ್ ಲೆಸ್ ದನ್ 1.6 liters and or 1600 cubic capacity. If the car is more than 1.6 liters and 1600 cc, the valuation will be 900 per month. Okay, driver ಏನ್ ಸಂಬಂಧ ಪಡಂಗಿಲ್ಲ, ಡ್ರೈವರ್ 900 per month, but that driver should be provided by ಎಂಪ್ಲಾಯರ್ ಪ್ರೊವೈಡ್ ಮಾಡಿದ್ನಂದ್ರ ಅಷ್ಟ 900 per month valuation ಆಗ್ತದ. ಅಂಡರ್ಸ್ಟೂಡ್? ಓಕೆ ಓಕೆ, ಇದೇನಾರ ಎಂಪ್ಲಾಯಿದಿತ್ತು ಅಂಡ್ ಇದು ಎಂಪ್ಲಾಯರ್ ಆಗಿತ್ತು, ಅವಾಗ ಏನಾಗ್ತದ? ಎಂಪ್ಲಾಯಿದಿತ್ತು, ಇದು ಎಂಪ್ಲಾಯರ್ ಆಗಿತ್ತು ಅಂದ್ರೆ ಇದು ಚೇಂಜ್ ಆಗ್ತದ. ಹೆಂಗಾಗ್ತದ? ಅದು
1800 and 2400 ಲಾಸ್ಟಿಗೆ ಮಾಡಿದ್ದೇವೆ ಇದನ್ನ ಬರ್ಕೋರಿ